ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೊಂದು ಡಿಫ್ರೆಂಟಾಗಿ ಲಂಚ್ ಬಾಕ್ಸ್ ರೆಸಿಪಿ ಅಂತ ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಕ್ಯಾಪ್ಸಿಕಮ್ ಮಸಾಲ ರೈಸು. ಕ್ಯಾಪ್ಸಿಕಮ್ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ. ನನಗಂತೂ ತುಂಬಾ ಇಷ್ಟ, ಹಸಿಯಾಗೂ ತಿಂತೀನಿ, ಈ ಥರ ವೆರೈಟಿ ರೈಸ್ ಕೂಡ ಮಾಡ್ತೀನಿ. ಅದೇ ಥರ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಟ್ಟು ತಿಂತೀರಾ. ಮಾಡೋದು ಕೂಡ ಸುಲಭ. ಖಂಡಿತ ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಈ ಕ್ಯಾಪ್ಸಿಕಮ್ ರೈಸಲ್ಲಿ ನೀವು ಯಾವ ಥರ ಆದರೂ ಯೆಲ್ಲೋ ಕಲರ್, ರೆಡ್ ಕಲರ್ ಯಾವ ಕ್ಯಾಪ್ಸಿಕಮ್ ಆದರೂ ಯೂಸ್ ಮಾಡ್ಕೋಬೋದು. ನಾರ್ಮಲ್ ಆಗಿ ಯಾವಾಗ ಗ್ರೀನ್ ಸಿಗುತ್ತಲ್ಲ ಅದನ್ನೇ ಹಾಕೊತಾ ಇದ್ದೀನಿ. ಇಲ್ಲಿ ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಬಿಟ್ಟು ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ಹಾಗೆ ಒಂದೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಹಾಗೆ ಒಂದು ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು 1-2 ಹಸಿರು ಮೆಣಸಿನ್ಕಾಯಿ ದೊಡ್ಡದಾಗಿರೋದ್ರಿಂದ ಇದನ್ನು 2 ಭಾಗ ಮಾಡಿ 4 ಪೀಸ್ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಬೇಕಂದರೆ ಒಗ್ಗರಣೆಗೆ ಜೀರಿಗೆ ಅಥವಾ ಚಕ್ಕೆ ಲವಂಗ ಏನಾದರೂ ಹಾಕ್ಕೋಬೋದು, ನಿಮ್ಗೆ ಇಷ್ಟವಾಗಿರೋಂಥ ಫ್ಲೇವರ್ದು. ಹಾಗೆ ಇದನ್ನೆಲ್ಲ ಜಸ್ಟ್ ಒಂದೇ ಒಂದು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಮಾಡಿದ ಮೇಲೆ ಇಲ್ಲಿ 1 ಕಪ್ ಆಗೋಷ್ಟು ಕ್ಯಾಪ್ಸಿಕಮ್, ಅಂದರೆ ನಾನು ತೊಗೊಂಡಿರೋದು ದೊಡ್ಡ ಸೈಜ್ 1 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಅದು ಕಟ್ ಮಾಡಿದಾಗ 1 ಕಪ್ ಆಗೋಷ್ಟು ಬಂತು. ನೀವು ಎಷ್ಟಾದರೂ ಹಾಕ್ಕೋಬೋದು. ಇದಕ್ಕೆ ಒಂದು 1/4 ಟೀ ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸೊ ಈ ಥರ ಚೆನ್ನಾಗಿ ಫ್ರೈ ಮಾಡಿದ್ರೆ ಕ್ಯಾಪ್ಸಿಕಮ್ಮು ನಿಮಗೆ ಕ್ರಿಸ್ಪಿಯಾಗಿ ಬೇಕಂದರೆ ಆಫ್ ಹಂಗೆ ಫ್ರೈ ಮಾಡ್ಬೋದು, ಅಥವಾ ಸಾಫ್ಟಾಗಿ ಬೇಕಂದರೆ ನೀವು ತುಂಬ ಹೊತ್ತು ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆ ಇದು ಫ್ರೈ ಮಾಡುವಾಗನೇ ಇದ್ರ ಜೊತೆಗೆ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ನಿಮ್ಗೆ ಆಪ್ಷನಲ್ಲು ಬೇಕು ಅಂದ್ರೂ ಹಾಕ್ಕೋಬೋದು, ಇಲ್ಲಾಂದ್ರೆ ನಡೀತೆ. ಬೇಕು ಅಂದರೆ ಹುಣಸೆಹಣ್ಣಿನ ರಸ ಕೂಡ ಹಾಕ್ಕೋಬೋದು. ಇದಕ್ಕೆ 1/4 ಟೀ ಸ್ಪೂನ್ ಅರಿಶಿನ ಪುಡಿ, 1/4 ಟೀ ಸ್ಪೂನ್ ಗರಂ ಮಸಾಲ, 1/2 ಟೀ ಸ್ಪೂನ್ ಖಾರದ ಪುಡಿ, 1/2 ಟೀ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಬೇಸಿಕ್ ಮಸಾಲೆ ಮನೆಯಲ್ಲೇ ಇರೋವಂಥದ್ದೇ, ಆದರೆ ಡಿಫ್ರೆಂಟ್ ಫ್ಲೇವರು ಟೇಸ್ಟ್ ಕೊಡುತ್ತೆ. ಹಾಗೆ ಇದ್ರ ಜೊತೆಗೆ ಇನ್ನೊಂದು ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ತೀನಿ. ಖಂಡಿತ ಅದು ಹಾಕೋದ್ರಿಂದನೇ ಈ ರೆಸಿಪಿಗೆ ಒಂದು ಟೇಸ್ಟ್ ಕೊಡುತ್ತೆ. ಯಾವಾಗೂ ಒಂದೇ ಥರ ಮಾಡೋದ್ರಿಂದ ನಿಮಗೆ ಡಿಫ್ರೆಂಟಾಗಿ ಮಾಡಬೇಕಂದ್ರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಇದನ್ನೆಲ್ಲ ಫ್ರೈ ಮಾಡಿದ ಮೇಲೆ ಇವಾಗ ಆಲ್ರೆಡಿ ಮುಂಚೆನೇ ಅನ್ನ ಮಾಡಿಟ್ಟಿದ್ದೆ ನಾನು. ನೀವು ಬಿಸಿ ಅನ್ನಕ್ಕೂ ಮಾಡ್ಕೋಬೋದು, ಅಥವಾ ರಾತ್ರಿ ಉಳಿದಿರೋ ಅನ್ನಕ್ಕೆ ಕೂಡ ಮಾಡ್ಕೋಬೋದು, ಅಥವಾ ಬೆಳಗ್ಗೆ ಸಂಜೆ ಕೆಲಸ ಮುಗಿಸ್ಕೊಬಂದಾಗೆ ಬೆಳಗ್ಗೆ ಉಳಿದಿರೋ ಅನ್ನಕ್ಕೆ ಯಾವಾಗ ಬೇಕಾದ್ರೂ ನೀವು ಇದು ರೆಸಿಪಿನ ಮಾಡ್ಕೋಬೋದು. ಅನ್ನ ಹಾಕಿದ ಮೇಲೆ ಮಸಾಲೆ ನೋಡ್ಕೊಳ್ಳಿ. ನಿಮಗೆ ಮಸಾಲೆ ಡಾರ್ಕ್ ಆಗಬೇಕಂದ್ರೆ ರೈಸ್ ಕ್ವಾಂಟಿಟಿ ಕಡಿಮೆ ಹಾಕ್ಕೊಳ್ಳಿ, ಅಥವಾ ನಿಮಗೆ ಮಸಾಲೆ ಮೈಲ್ಡ್ ಆಗಬೇಕಂದ್ರೆ ರೈಸ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನಾನು ಸ್ವಲ್ಪ ನೋಡಿ ಮತ್ತೆ ಎಕ್ಸ್ಟ್ರಾ ಹಾಕ್ಕೊತಾ ಇದ್ದೀನಿ. ಒಂದು ಪ್ಲೇಟ್ ಇಟ್ಕೊಂಡಿದ್ದೆ, ಫಸ್ಟ್ 3/4 ಭಾಗದಷ್ಟು ಹಾಕಿ ಮಿಕ್ಸ್ ಮಾಡಿಕೊಂಡೆ. ಮಸಾಲೆ ಡಾರ್ಕ್ ಅನಿಸ್ತು, ಮತ್ತು ಉಳಿದಿರೋ ಅನ್ನನೂ ಹಾಕ್ಕೊಂಡು ಚೆನ್ನಾಗಿ 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನಂದರೆ ಅದನ್ನು ಹೇಳ್ತೀನಿ. ಇದನ್ನು 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಇದಕ್ಕೂ ಉಪ್ಪು ಖಾರ ಎಲ್ಲ ಹಿಡಿಬೇಕು. ಆಲ್ರೆಡಿ ನಾನು ಕ್ಯಾಪ್ಸಿಕಮ್ ಫ್ರೈ ಮಾಡೋವಾಗ ಉಪ್ಪು ಹಾಕಿದ್ನಲ್ಲ, ಅದೇ ಕರೆಕ್ಟಾಗಿ ಆಯಿತು ನನಗೆ. ಸೊ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದು ಒಂದು 1/4 ಕಪ್ ಆಗೋಷ್ಟು ಕಡಲೆ ಬೀಜನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಕುಟ್ಟಿ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಮಿಕ್ಸಿನಲ್ಲಿ ಬೇಕಂದರೆ ಪಲ್ಸ್ ಕೊಟ್ಕೊಳ್ಳಿ. ಇದೊಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಈ ರೈಸ್ಗೆ. ನೀವು ಕ್ಯಾಪ್ಸಿಕಮ್ ರೈಸ್ ಅಲ್ಲ, ನೀವು ಈ ಥರ ಯಾವುದೇ ರೀತಿ ತರಕಾರಿ ಹಾಕಿ ಮಾಡಿದ್ರೂ ಈ ಥರ ಒಂದು ಲಾಸ್ಟಲ್ಲಿ ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಥರ ಹಾಕಿ ಟೇಸ್ಟ್ ಸಖತ್ತಾಗಿಡುತ್ತೆ. ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ಒಂದು ಸೂಪರ್ ಆಗಿರುವಂಥ ಕ್ಯಾಪ್ಸಿಕಮ್ ಮಸಾಲ ರೈಸ್ ರೆಡಿ ಆಗುತ್ತೆ. ನಮ್ಮ ಚಾನಲಲ್ಲಿ ಹೊಸದಾಗಿ ನೋಡೋರಿಗೆ ಹೇಳ್ತೀನಿ, ತುಂಬ ವೆರೈಟಿ ಆಫ್ ರೈಸ್ ಐಟಮ್ನ ತೋರಿಸಿದ್ದೀನಿ. ಖಂಡಿತ ಒಂದು ಸರಿ ಚೆಕ್ ಮಾಡಿ. ಲಂಚ್ ಬಾಕ್ಸ್ಗಾಗಿರ್ಬೋದು, ಬೆಳಗ್ಗೆ ಟಿಫನ್ ಐಟಮ್ ಆಗಿರ್ಬೋದು, ಸೊ ಎಲ್ಲ ಥರ ರೆಸಿಪಿ ಸಿಗುತ್ತೆ. ಅದ್ರ ಜೊತೆಗೆ ಯಾವಾಗ ಒಂದೇ ಥರ ಮಾಡಿ ಬೋರ್ ಅನಿಸಿದ್ರೆ ಹೊಸ ರೆಸಿಪಿಗೆ ಜಾಸ್ತಿ ಲೈಕ್ ಮಾಡಿ. ಹಾಗೆ ಇವತ್ತು ತೋರಿಸಿರುವಂಥ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನಿಮ್ಗೆ ಯಾವ ಥರ ಬಂತಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ರೆಸಿಪಿ ಕೂಡ ಜಾಸ್ತಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಜಾಸ್ತಿ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.